ಕಳೆದ 10-11 ವರ್ಷಗಳಲ್ಲಿ ಮಹಿಳೆಯರ ಸುರಕ್ಷತೆ, ಅವರ ಆದಾಯ ಅಥವಾ ಶಿಕ್ಷಣದಲ್ಲಿ ಪ್ರತಿ ಹಂತದಲ್ಲೂ ಅಗಾಧ ಬೆಳವಣಿಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಸ್ಸಾಂನ ಬಿಸ್ವನಾಥ್ನಲ್ಲಿಂದು ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಅವರು ಲಖ್ಪತಿ ದೀದಿ ಅಭಿಯಾನ್ ಈ ಅಡಿಯಲ್ಲಿ ಅಸ್ಸಾಂನಲ್ಲೂ ಲಕ್ಷಾಂತರ ಸಹೋದರಿಯರು ಲಕ್ಷಾಧಿಪತಿಗಳು ಆಗಿದ್ದಾರೆ. ಬಿಜೆಪಿ ಸಂಕಲ್ಪ ಪತ್ರದಂತೆ ಮುಂದಿನ ದಿನಗಳಲ್ಲಿ 40 ಲಕ್ಷ ಮಹಿಳೆಯರನ್ನು ಲಕ್ಷಾಧೀಶರಾಗಿ ಮಾಡಲಾಗುವುದು ಎಂದರು. ಹೊಸ ಅಭಿವೃದ್ಧಿ ಹೊಂದಿದ ಅಸ್ಸಾಂ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಮಹತ್ವದ್ದಾಗಿದೆ. ರಾಜ್ಯಕ್ಕೆ ಉತ್ತಮ ರಸ್ತೆಗಳು, ಸೇತುವೆಗಳು, ಆಧುನಿಕ ರೈಲು ಸಂಪರ್ಕ ಅಗತ್ಯವಾಗಿದೆ. ಇವುಗಳಿಂದ ಕೈಗಾರಿಕೆ ಮತ್ತು ಕೃಷಿಗೆ ಅನುಕೂಲವಾಗುವುದಲ್ಲದೆ ಪ್ರವಾಸೋದ್ಯಮವೂ ವೃದ್ಧಿಯಾಗಲಿದೆ. ಕಳೆದ 10 ವರ್ಷಗಳಲ್ಲಿ ರಾಜ್ಯದಲ್ಲಿ ಮೂಲಸೌಕರ್ಯ ಸೇರಿದಂತೆ ಇತರ ವಲಯಗಳಲ್ಲಿ ಹೆಚ್ಚಿನ ಪ್ರಗತಿಯಾಗುತ್ತಿದೆ. ಪ್ರವಾಹ ಮತ್ತು ಭೂಕೊರೆತ ಸಮಸ್ಯೆ ಪರಿಹಾರಕ್ಕೆ ಬಿಜೆಪಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಹೇಳಿದರು. सरकार असम के सामर्थ्य को असम के विकास में लगा रही है. जैसे पेट्रोलियम सेक्टर है, बीते 1 दशक में असम में पेट्रोलियम और पेट्रोकेमिकल उद्योगों को हमने बहुत बदल दिया है. मुझे ये बताते हुए बहुत गर्व है कि आज असम कच्चे तेल के उत्पादन में नए रिकॉर्ड बना रहा है. एक विशाल जनसभा रैली में ಇದಕ್ಕೂ ಮುನ್ನ ಧೇಮಾಜಿಯಲ್ಲಿ ಅವರು ಅಸ್ಸಾಂನಲ್ಲಿ ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ರಕ್ಷಣೆಗಳೊಂದಿಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ರಾಜ್ಯದ ಅಸ್ಮಿತೆಗೆ ಪೂರಕವಾಗಿದೆ. ಅಸ್ಸಾಂನಲ್ಲಿ ಈ ಬಾರಿಯೂ ಬಿಜೆಪಿ ಜಯಗಳಿಸಲಿದ್ದು ಮತ್ತೊಮ್ಮೆ ಸರ್ಕಾರ ರಚಿಸುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ಈ ಮೂಲಕ ರಾಜ್ಯದಲ್ಲಿ ಅಗಾಧ ಪ್ರಗತಿಯಾಗಲಿದೆ ಎಂದರು. ಕಳೆದ 1 ದಶಕದಲ್ಲಿ ರಾಜ್ಯ ಅಭಿವೃದ್ಧಿ ಪಥದತ್ತ ಸಾಗಿದ್ದು ಯುವಜನರು ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಾವಧಿಯಲ್ಲಿ ಉತ್ತಮ ಆಡಳಿತ ಕಾಣುತ್ತಿದ್ದಾರೆ. ಯುವಜನರು ಶಸ್ತ್ರಾಸ್ತ್ರ ತ್ಯಜಿಸಿ ಹೊಸ ಭವಿಷ್ಯದತ್ತ ಹೆಜ್ಜೆ ಇಡುತ್ತಿರುವುದು ಆಶಾದಾಯಕವಾಗಿದೆ ಎಂದರು. जरा जोर से बताइए कितनी लखपति बाइदो बनी है. कल असम बीजेपी ने ऐलान किया है कि अब डबल इंजन सरकार 40 लाख बहनों को लखपति बाइदो बनाने के लिए प्रयास करेगी. कितनी 40 लाख बहनों को. आप सोचिए, 40 लाख बहनों को मतलब 40 लाख घरों में कोई न कोई लखपति दीदी बनने वाली है.